ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ಹಣಕ್ಕೋಸ್ಕರ ಎಂಥ ನೀಚು ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ನಾನು ದಿವ್ಯಾ ವಸಂತ ಅಂತ ಅಮಾರುದ್ಧ ರಾಗ ತೆಗೆದು ನಿರೂಪಣೆಗೆ ಇರಬೇಕಾದಂಥ ಕನಿಷ್ಠ ನಿಯಮಗಳನ್ನು ಗಾಳಿಗೆ ತೂರಿ ಬಸಿರಾದ ಸುದ್ದಿಗಳನ್ನೆಲ್ಲ ರಾಜ್ಯ ಖುಷಿ ಪಡೋ ಸುದ್ದಿ ಅಂತ ಬಾಯಿಗೆ ಬಂದ ಹಾಗೆ ಬಡಬಡಾಯಿಸ್ತಿದ್ದಂಥ ದಿವ್ಯಾ ವಸಂತಗೆ ತಕ್ಕ ಶಾಸ್ತಿ ಆಗಿದೆ ಅಂತ ಸಾರ್ವಜನಿಕರು ಮಾತನಾಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಸಮಾಧಾನ ಪಡೋ ವಿಷಯ ಇದು ಅಂತ. ಯಾಕೆಂದರೆ ಅವ್ರ ನಿರೂಪಣೆಯ ಶೈಲಿ, ಅವ್ರು ತೆಗೆದುಕೊಳ್ತಾ ಇದ್ದಂಥ ವಿಷಯಗಳು ನಿಮಗೆಲ್ಲ ಗೊತ್ತಿದೆ. ಅಷ್ಟಕ್ಕೂ ಈ ಅಮ್ಮ ಮಾಡಿದ್ದೇನಪ್ಪ ಅನ್ನೋ ಕುತೂಹಲ ಸಹಜವಾಗಿ ನಿಮಗೆಲ್ಲ ಇದೆ. ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾಯಿದ್ರು. ಅವ್ರ ಪ್ರಶ್ನೆಗಳು, ಎಲ್ಲಿ ಹೋದಲ್ಲಿ ಬಂದಲ್ಲಿ ಸಾರ್ವಜನಿಕರ ಮುಂದೆ ಕೇಳ್ತಕ್ಕಂಥ ಪ್ರಶ್ನೆಗಳು ಅಥವಾ ಮಾಧ್ಯಮಗಳಲ್ಲಿ ಅವರು ಕೂತು ಮಾತನಾಡುವಂಥ ರೀತಿ ಎಲ್ಲವೂ ಕೂಡ ಬಹಳಷ್ಟು ಗೋಜಲ. ಜೊತೆಗೆ ಈ ಥರದ ಸೀರಿಯಸ್ಲೆಸ್ ವಿಷಯಗಳನ್ನೆಲ್ಲ ಕೂಡ ನ್ಯೂಸ್ ಅಂತ ಕರೀತಾರ ಅನ್ನೋದು ಬಹಳಷ್ಟು ಜನರಿಗೆ ಕಾಡಿದ್ದು ಉಂಟು. ಈ ಥರದ ಅಮ್ಮನಿಗೆ ಈಗ ಸರಿಯಾದ ಪಾಠವೇ ಆಗಿದೆ ಅಂತ ಭಾಳ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಡಿ ಗ್ಯಾಂಗ್ ತರಹ ಈ ಗ್ಯಾಂಗ್ ಯಾವ ಖತರ್ನಾಕ್ ಪ್ಲ್ಯಾನ್ ಮಾಡಿತ್ತು ಅನ್ನೋದಿದೆಯಲ್ಲ, ಅದನ್ನು ಕೇಳಿದರೆ ನೀವೇ ಶಾಕ್ ಆಗ್ತೀರಾ. ಜೊತೆಗೆ ಟಿ ವಿಲಿ ಕೆಲಸ ಮಾಡಿದ್ರೆ ಸಿಗೋದೇ 20,000-30,000 ಸಾವಿರ. ತಮ್ಮ ಶೋಕಿ ಜೀವನಕ್ಕೆ ಸ್ವಲ್ಪ ಬೇರೆ ಏನಾದರೂ ಮಾಡಬೇಕು ಅಂತ ಈ ನೀಚ ಕೆಲಸಕ್ಕೆ ದಿವ್ಯಾ ವಸಂತ ಇಳಿದು ಬಿಟ್ರಾ ಅನಿಸ್ಬಿಡುತ್ತೆ. ಯಾಕೆಂದರೆ ಕನ್ನಡದ ಸೋಕಾಲ್ಡ್ ಚಾನಲ್ನಲ್ಲಿ ಆ್ಯಂಕರ್ ಆಗಿ ಕೆಲಸ ಮಾಡ್ತಿದ್ದಂಥ ದಿವ್ಯಾ ವಸಂತ ಸದ್ಯ ಸುಲಿಗೆ ಮತ್ತು ಬೆದರಿಕೆ ಕೇಸ್ನಲ್ಲಿ ಸಿಗಾಕೊಂಡಿರೋದು. ಪೊಲೀಸರೆಲ್ಲ ಹುಡುಕಾಟವನ್ನು ಶುರು ಮಾಡಿದ್ದಾರೆ. ಆದರೆ ಈ ಒಂದು ಶೋಕಿಯ ಜೀವನ, ಐಷಾರಾಮಿ ಜೀವನವನ್ನು ಹೇಗೆ ಲೀಡ್ ಮಾಡಲಿಕ್ಕೆ ಅಸಾಧ್ಯವಾಗುತ್ತೋ, ತಾವು ಕೆಲಸ ಮಾಡೋ ಜಾಗದಲ್ಲಿ ಕಡಿಮೆ ಸಂಬಳ ಸಿಕ್ಕಾಗ ಈ ರೀತಿಯಾದಂಥ ಕೃತ್ಯಗಳನ್ನು, ಈ ರೀತಿಯಾದಂಥ ಹಗರಣಗಳು, ಈ ರೀತಿಯಾದಂಥ ನೀಚು ಮಟ್ಟಕ್ಕೆ ಇಳಿತಕ್ಕಂಥ ಕೇಸ್ನಲ್ಲಿ ಭಾಗಿಯಾಗಬೇಕಾದ ಪರಿಸ್ಥಿತಿ ಬರುತ್ತೆ. ದಿವ್ಯಾ ವಸಂತ ಅವರ ಲೈಫ್ ಸ್ಟೈಲ್ ನೋಡಿದಾಗ ನಿಮಗೆಲ್ಲ ಅನಿಸುತ್ತೆ, ಮಾಡೋದು ಒಂದು ಸಣ್ಣ ಪುಟ್ಟ ಚಾನಲ್ನಲ್ಲಿ ಕೆಲಸ, ಆದರೆ ಈ ರೀತಿಯಾದಂಥ ಲೈಫ್ ಸ್ಟೈಲ್ನ ಹೇಗೆ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ, ಇಷ್ಟು ಇನ್ಕಮ್ ಕೂಡ ಇದೆಯಾ ಹಾಗಾದರೆ ಮಾಧ್ಯಮಗಳಲ್ಲಿ ಅಂತ ಎಲ್ಲರೂ ಕೂಡ ಬಾಯಿ ಮೇಲೆ ಬೆಳೆಟ್ಟುಕೊಂಡು ಇದ್ದಿದ್ದು ಉಂಟು. ಆದರೆ ಈ ಕೇಸ್ ಒಂದು ಖತರ್ನಾಕ್ ಕೇಸ್ನಲ್ಲಿ ಸಿಗಾಕೊಂಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಜೆ ಪಿ ನಗರದ ಪೊಲೀಸ್ ಲಿಮಿಟ್ಸ್ನಲ್ಲಿ ಸ್ಪಾ ಒಂದರ ವ್ಯವಸ್ಥಾಪಕನಿಗೆ ಬೆದರಿಸಿ ಹಣ ಸುಲಿಗೆ ಮಾಡಿದ್ದಾರೆ. ಹಾಗಾಗಿ ರಾಜ್ ನ್ಯೂಸ್ನ CEO ವೆಂಕಟೇಶ್ ಹಾಗೂ ದಿವ್ಯಾ ವಸಂತ ಸಹೋದರ ಸಂದೇಶ್ನ ಅರೆಸ್ಟ್ ಮಾಡಿರೋದು. ಸದ್ಯ ದಿವ್ಯಾ ವಸಂತ ಫುಲ್ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ತೆಗೆದುಕೊಂಡು ಸದ್ಯ ಮನೆಯಲ್ಲಿ ಲ್ಯಾಪ್ಟಾಪು ಅಥವಾ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಅವೆಲ್ಲ ಸಿಕ್ಕಿರೋದು. ಆದರೆ ದಿವ್ಯಾ ವಸಂತ ಹುಡುಕಾಟಕ್ಕೆ ಶುರುವಾಗಿದ್ದಾರೆ ಪೊಲೀಸರು. ಎಲ್ಲೋಗಿದ್ದಾಳೆ ಹೆದರ್ಕೊಂಡು ಬೆದರಿ ಏನಾದರೂ ರಾಜ್ಯಕ್ಕೆ ಖುಷಿ ಸುದ್ದಿ ಕೊಡ್ತಾಳೆ ಅಂದ್ಕೊಂಡ್ರೆ ಬೆಚ್ಚಿ ಬೀಳಿಸೋ ಸುದ್ದಿ ಕೊಟ್ಟು ಹೋಗಿರೋದು. ಆದರೆ ಈ 3 ಜನರನ್ನೇ ಟಾರ್ಗೆಟ್ ಮಾಡಿದ್ದು ಯಾಕೆ ಪೊಲೀಸರು ಅಂತ ಈಗ ಸದ್ಯ ಸಿಗಾಕೊಂಡಿರೋದು ರಾಜ್ ನ್ಯೂಸ್ನ CEO ವೆಂಕಟೇಶ್, ದಿವ್ಯಾ ವಸಂತ ಸಹೋದರ ಸಂದೇಶ್. ಈಗ ದಿವ್ಯಾ ವಸಂತ ಸಿಗಬೇಕಾಗಿದೆ. ಈ 3 ಜನರ ಪ್ಲ್ಯಾನ್ ಇದೆಯಲ್ಲ, ಟಾರ್ಗೆಟ್ ಇದೆಯಲ್ಲ, ಅದು ಕ್ಲಿಯರ್ ಆಗಿತ್ತು. ಒಂದು ಶ್ರೀಮಂತರು, ಇಲ್ಲ ಮಸಾಜ್ ಪಾರ್ಲರ್ಗಳು, ಇಲ್ಲ ವೈದ್ಯರಿಗೆ ಹನಿ ಟ್ರ್ಯಾಪ್ ಮಾಡಿ ಅವ್ರ ಹತ್ರ ಹಣ ವಸೂಲಿ ಮಾಡೋದು. ತುಂಬ ಕರಾರುವಕ್ಕಾದ ಪ್ಲ್ಯಾನ್. ನಿಮಗೆ ಮಾಧ್ಯಮಗಳಿಗೆ ಒಂದು ಅವಕಾಶವಿರುತ್ತೆ. ಅದನ್ನು ನಾನಿಲ್ಲಿ ಅಲ್ಲಗಳಿತಾ ಇಲ್ಲ ಮಾಧ್ಯಮಗಳನ್ನು. ಆದರೆ ಮಾಧ್ಯಮಗಳ ಕೈಯಲ್ಲಿ ಒಂದು ಲೋಗೋ ಇದ್ದುಬಿಟ್ರೆ ಅಥವಾ ಒಂದು ID ಕಾರ್ಡ್ ಇದ್ದುಬಿಟ್ರೆ, ಯಾರೋ ಏನೋ ಅಕ್ರಮವಾಗಿ ಏನಾದರೂ ರವಾನಿಸಬೇಕಾದ್ರೆ ಅಥವಾ ಎಲ್ಲಾದರೂ ಸಾಗಿಸ್ಬೇಕಾದ್ರೆ ಈ ID ಕಾರ್ಡನ್ನು ತೋರಿಸಿ ಅಥವಾ ವಿಜುವಲ್ ಕಳಿಸ್ಕೊಂಡು ನಾವು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿಬಿಡ್ತೀವಿ ಅಂದ್ಬಿಟ್ರೆ ಸಾಕು, ತುಂಬ ಬೆದರಿ ಬಿಡ್ತಾರೆ. ಅದರ ಅಡ್ವಾಂಟೇಜ್ ಏನು ಅಂದರೆ ಅವರಿಂದ ಹಣವನ್ನು ಕೂಡ ವಸೂಲಿ ಮಾಡಿ ಬಿಟ್ಟು ಬಿಡ್ಬೋದು. ಇವರು ಮಾಧ್ಯಮಗಳು ನಾವು ರಾಜ್ಯದ ತುಂಬೆಲ್ಲ ಸುದ್ದಿ ಆಗಿಬಿಡ್ತೀವಿ ಅಂತ ಬೆದರಿ ಅಥವಾ ಹೆದರಿ ದುಡ್ಡು ಕೊಟ್ಟು ಬಿಡ್ಬೋದು. ಇದನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡ್ರು ಈ ದಿವ್ಯಾ ವಸಂತ, ಈ 3 ಜನರ ಕಥೆ ಇದು. ಇನ್ನೂ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿಬಿಟ್ಟಿದೆ. ಅದು ನೋಡಿಬಿಟ್ರೆ ಏನಾದರೂ ಹೊಸ ರಾಸಲೀಲೆ ಏನಾದರೂ ವಿಡಿಯೋ ಸದ್ಯ ಯಾರ ಕೈಲಾದರೂ ಸಿಗಬಹುದಾ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ, ಟ್ವಿಟರ್ಗಳಲ್ಲಿ ನಮಗೊಂದು ಮೆಸೇಜ್ ಹಾಕಿಬಿಡಿ, ನಿಮಗೆ ವಿಡಿಯೋನ ಕಳಿಸ್ತೀವಿ ಅಂತಿದ್ದಾರೆ. ಸದ್ಯ 5 ಸೆಕೆಂಡ್ನ ವಿಡಿಯೋ ವೈರಲ್ ಆಗಿರೋದು, ಅದು ಪಕ್ಕಕ್ಕೆ ಕೇಳೋಣ. ಬಟ್ ಇವ್ರ ಕಥೆ ಕೇಳೋಣ. ಈಗ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಏನು ಮಾಡಿದ್ಲು ಹಾಗಾದರೆ ದಿವ್ಯಾ ವಸಂತ ಅಂತ? ಇಂದಿರಾನಗರದಲ್ಲಿ ಒಂದು ಟ್ರೀ ಸ್ಪಾ ಆ್ಯಂಡ್ ಬ್ಯೂಟಿ ಪಾರ್ಲರ್ ಇದೆ. ಅಲ್ಲಿಗೆ ಏನು ಮಾಡ್ತಾರೆ, ಈ ಟೀಮ್ ಇದೆಯಲ್ಲ ದಿವ್ಯಾ ವಸಂತ ಅಂತ ಟೀಮ್, ಈಶಾನ್ಯ ರಾಜ್ಯದ ಯುವತಿಯರನ್ನೇ ಕೆಲಸಕ್ಕೆ ಸೇರಿಸ್ಬಿಡೋದು. ತುಂಬ ಚೆನ್ನಾಗಿದೆ ನೋಡಿ ಈ ಕತೆ. ಯುವತಿಯರನ್ನೇ ಅಲ್ಲಿ ಕೆಲಸಕ್ಕೆ ಸೇರಿಸಿ, ಜೊತೆಗೆ ಅಲ್ಲಿಗೆ ಗ್ರಾಹಕರ ಸೋಗಿನಲ್ಲಿ ದಿವ್ಯಾ ವಸಂತ ಬ್ರದರ್ ಇದ್ದಾನಲ್ಲ ಅವನು ಹೋಗೋದು, ಜೊತೆಗೆ ಒಂದೊಂದು ಟೈಮ್ ಒಬ್ಬೊಬ್ಬರು ಹೋಗೋದು ಅಂತ ಅಂದ್ಕೊಳ್ಳಿ. ಗ್ರಾಹಕರ ಸೋಗಿನಲ್ಲಿ ಈ ದಿವ್ಯಾ ವಸಂತ ಅವರ ಬ್ರದರ್ ಅಲ್ಲಿ ಹೋಗಿದ್ದಾನೆ, ರಹಸ್ಯ ಕ್ಯಾಮ್ರಾ ಇಟ್ಕೊಳ್ಳೋದು. ಜೊತೆಗೆ ಆ ಒಂದು ಸ್ಪಾದಲ್ಲಿ ಕೂತ್ಕೊಂಡಾಗ ಏನೋ ಒಂದಿಷ್ಟು ಅನೈತಿಕ ಚಟುವಟಿಕೆಗಳ ರೀತಿ ಅಥವಾ ಮೈ ಕೈ ಮುಟ್ಟೋದು ಅಥವಾ ಇನ್ನೊಂದಿಷ್ಟು ಸಲಿಗೆಯ ರೀತಿ ವರ್ತಿಸೋದು. ಆವಾಗ
ಅಲ್ಲಿನ ವೀಡಿಯೋಗಳನ್ನು ಇಟ್ಕೊಂಡು ಅದಾದ ನಂತರ ಆ ಒಂದು ಬ್ಯೂಟಿ ಪಾರ್ಲರ್ಗೆ ಆ ಸ್ಪಾ ವ್ಯವಸ್ಥಾಪಕರಿಗೆ ಫೋನ್ ಮಾಡಿ ನಿಮ್ಮ ಒಂದು ಬ್ಯೂಟಿ ಪಾರ್ಲರ್ನಲ್ಲಿ ವೇಶ್ಯಾವಾಟಿಕೆ ನಡೀತಾ ಇದೆ, ನಮಗೊಂದು 15 ಲಕ್ಷ ಕೊಡಿ, 25 ಲಕ್ಷ ಕೊಡಿ ಅಂತ ಹೊರಗೆಲ್ಲಾದರೂ ಕರೆಸ್ಕೊಂಡು ಅವರಿಗೆ ಬೆದರಿಸೋದು. ಇಲ್ಲ ಅಂದರೆ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡಿಬಿಡ್ತೀವಿ ಅಂತ ಹೇಳ್ಕೊಳ್ಳೋಕೆ ಸದ್ಯ ಈಗ ರಾಜ್ ನ್ಯೂಸ್ನಲ್ಲಿ ಆ ವೆಂಕಟೇಶ್ ಅನ್ನೋನು CEO ಕೆಲಸ ಮಾಡ್ತಾ ಇದ್ದಂತೆ. ಚಾನಲ್ನವ್ರು ಬೇರೆ ರೀತಿಯಾಗಿ ಸ್ಪಷ್ಟಪಡಿಸಿದ್ದಾರೆ, ಅದು ಬದಿಗಿಡೋಣ. ಆದರೆ ಈ ದಿವ್ಯ ವಸಂತ ಟೀಮ್ ಒಂದು ಗ್ರೂಪ್ ಮಾಡ್ಕೊಳ್ಳೋದು, ಅದರಲ್ಲಿ ಎಲ್ಲ ಈ ರೀತಿಯಾದಂಥ ಸುಲಿಗೆಯ ಬಗ್ಗೆ ಡಿಸ್ಕಷನ್. ಅಣ್ಣ ಏನು ಮಾಡೋಣ, ನೆಕ್ಸ್ಟ್ ಯಾರನ್ನ ಟಾರ್ಗೆಟ್ ಮಾಡೋಣ, ನೆಕ್ಸ್ಟ್ ನಮ್ಮ ಕೆಲಸದ ಆಳುಗಳನ್ನು ಎಲ್ಲಿಗೆ ಸೇರಿಸೋಣ, ಯಾವ ರೀತಿಯಾಗಿದೆ ನೋಡಿ. ನಾವೆಲ್ಲರೂ ಕೂಡ ಮಾಧ್ಯಮಗಳು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಸ್ಪಷ್ಟ ಸಂದೇಶವನ್ನು ಸಾರುವಂಥ ಜವಾಬ್ದಾರಿ ಕೆಲಸದಲ್ಲಿ ಇವರೆಲ್ಲ ಕೂತ್ಕೊಂಡಿದ್ದಾರೆ ಅಂದ್ಕೊಳ್ತೀವಿ. ಆದರೆ ಇವರು ಮಾಡೋ ನೀಚ ಕೆಲಸ, ಹೀನ ಕೃತ್ಯದ ಕೆಲಸಗಳನ್ನು ನೋಡಿದಾಗ ಛೀ ಥೂ ಅಂತ ಚೀಮಾರಿ ಹಾಕೋದ್ರಲ್ಲಿ ತಪ್ಪಿಲ್ಲ ಅನಿಸ್ಬಿಡುತ್ತೆ. ಬಟ್ ಇದೊಂದೇ ಕೆಲಸ ಅಲ್ಲ ಅವ್ರದ್ದು, ಇನ್ನೂ ಒಂದು ಮಜಬೂತಾದ ಕೆಲಸವನ್ನು ಹೇಳಲೇಬೇಕು. ಇಂದಿರಾನಗರದಲ್ಲಿ 80 ಫೀಟ್ ರೋಡಲ್ಲಿ ಒಂದು ಅಂಗಡಿ ಇದೆ, ಮೈಕಲ್ ಪಾಳ್ಯ ಸಮೀಪ. ಸಹರಾ ಇಂಟರ್ನ್ಯಾಷನಲ್ ಸ್ಪಾದ ವ್ಯವಸ್ಥಾಪಕ ಮಹೇಶ್ ಶೆಟ್ಟಿಗೂ ಇದೇ ರೀತಿ ಬೆದರಿಸಿದ್ದಾರೆ. ನೀವು ಜೂನ್ 20ನೇ ತಾರೀಕು ರಾಜ್ TV ವ್ಯವಸ್ಥಾಪಕ ಇದ್ದಾರಲ್ಲ ವೆಂಕಟೇಶ್, ಮಹೇಶ್ ಶೆಟ್ಟಿ ಕರೆ ಮಾಡಿ ಯಲಹಂಕದ ಹತ್ರ ಬಾರಪ್ಪ ಅಂತ ಹೇಳಿದ್ದಾರೆ. ಜೊತೆಗೆ ಇದೇ ರೀತಿಯಾಗಿ ನಮ್ಮ ಹತ್ರ ವೀಡಿಯೋಸ್ ಇದ್ದಾವೆ, ನಾವು ಈ ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಾಗಿ ನಾವು ಈ ವೀಡಿಯೋಸ್ನ ಚಾನಲಲ್ಲಿ ಪ್ರಸಾರ ಮಾಡಿಬಿಡ್ತೀವಿ, 25 ಲಕ್ಷ ಕೊಟ್ಬಿಡು ಅಂತ. ಪಾಪ ಯಪ್ಪ ಎದರಿ ಅದಾದ ನಂತರ ಸ್ಪಾ ಮಾಲೀಕ ಮಧುಸೂದನ್ಗೆ ಕರೆ ಮಾಡಿದಾಗ ನಾನೆಲ್ಲೋ ಹೊರಗಿದ್ದೀನಿ ಮರಾಯ, ನೀನೇ ಅದನ್ನು ಬಗೆಹರಿಸ್ಬಿಡು ಅಂತ 1 ಲಕ್ಷ ಕೊಟ್ಬಿಟ್ಟಿದ್ದಾನೆ. ಅದಾದಮೇಲೆ ಇವ್ರ ಕಂಡೀಷನ್ಸ್ಗಳು ನೋಡಿ, ಪ್ರತಿ ತಿಂಗಳು ನಮಗೆ 19ನೇ ತಾರೀಕು 20,000 ಬಂದುಬಿಡಬೇಕು ಅಂತ ಆರ್ಡ್ರು ಮಾಡಿರೋದು. ಎಂತಹ ಪ್ಲಾನ್ಡ್ ಖತರ್ನಾಕ್ ಪ್ಲ್ಯಾನ್ ಇದು ಅಂದ್ಬಿಟ್ರೆ ನಿಜಕ್ಕೂ ಕೂಡ ಈ ಥರದ ವ್ಯವಸ್ಥೆಗಳಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ, ಈ ಥರ ಜನರ ನಡುವೆ ನಾವು ಇವ್ರು ಹೇಳೋ ನ್ಯೂಸ್ಗಳನ್ನೆಲ್ಲ ಒಪ್ಕೊಳ್ತಾ ಇದ್ದೀವಲ್ಲ ಅನ್ನೋ ಬೇಸರ ಸದ್ಯ ಕಾಡುತ್ತೆ. ಈಗಾಗಲೇ ಈಗ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ದಿವ್ಯ ವಸಂತ ಇವತ್ತಲ್ಲ ನಾಳೆ ಸಿಗಲೇಬೇಕು, ಅದು ಬಿಡಿ. ಆದರೆ ಈ ಆರೋಪಿ ವೆಂಕಟೇಶ್ ಹಾಗೂ ಈ ದಿವ್ಯ ವಸಂತಕ್ಕೆ ಏನು ಕನೆಕ್ಷನ್ ಅನ್ನೋ ಕುತೂಹಲ ಸಹಜವಾಗಿ ನಿಮಗಿದ್ದೇ ಇರುತ್ತೆ. ಅದಕ್ಕೂ ಒಂದು ಕನೆಕ್ಷನ್ ಇದೆ. ಈ ವೆಂಕಟೇಶ್ ಅನ್ನೋನು ಒಂದು ಯೂಟ್ಯೂಬ್ ಚಾನಲ್ ರೀಸೆಂಟಾಗಿ ಓಪನ್ ಮಾಡ್ಕೊಂಡಿದ್ದಾನೆ. ಅಲ್ಲಿ ಈಕೆಯನ್ನು ನಿರೂಪಕಿಯಾಗಿ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಂತೆ. ಅದಾದ ನಂತರವೇ ನೀನು ಇಷ್ಟೆಲ್ಲ ದುಡಿದ್ರೆ ಇದೆಲ್ಲ ಸರಿ ಆಗೋಲ್ಲ, ಇದಕ್ಕೆಲ್ಲ ಬೇರೆ ಪ್ಲಾನೇ ಇದೆ, ನಾನು ಹಾಕ್ಕೊಡ್ತೀನಿ ನೋಡಿ ಸ್ಕೆಚ್ಚು ಅಂತ ಹೇಳಿ ಈ ಥರದೊಂದೆಲ್ಲ ದೊಡ್ಡ ಸ್ಕೆಚ್ಚನ್ನು ಹಾಕ್ಕೊಂಡು ಇವರೆಲ್ಲರೂ ಸೇರಿಕೊಂಡಿರೋದು. ಎಲ್ಲರೂ ಸೇರಿಕೊಂಡಿದ್ದಾರೆ, ಸದ್ಯ ಸಿಗಾಕೊಂಡಿದ್ದಾರೆ, ಯಾರೂ ಕೂಡ ಬಿಡೋ ಮಾತೇ ಇಲ್ಲ. ಹಾಗಾಗಿ ಇವರೆಲ್ಲರ ಹುಡುಕಾಟ ಶುರುವಾಗಿರೋದು. ಸದ್ಯದಲ್ಲೇ ದಿವ್ಯ ವಸಂತಗೂ ಕೂಡ ಪೊಲೀಸರು ಚಳಿ ಬಿಡಿಸೋದಂತೂ ಗ್ಯಾರಂಟಿ. ಇನ್ನೂ ಯಾರ್ಯಾರೆಲ್ಲ ಇದ್ದಾರೆ, ಅದು ಆ್ಯಕ್ಚುಲಾಗಿ ಒಂದು 100ಕ್ಕೂ ಹೆಚ್ಚು ಜನರನ್ನ ಇದೇ ರೀತಿಯಾಗಿ ಬೆದರಿಸಿ ಹಣ ವಸೂಲಿ ಮಾಡಿರೋ ಸುದ್ದಿಗಳು ಕೂಡ ಹರಿದಾಡ್ತಾ ಇರೋದು. ಅವನ್ನೆಲ್ಲ ಕೇಳಿದಾಗ ಅಬ್ಬಬ್ಬಬ್ಬ, ಈ ರೀತಿಯಾಗೂ ಸುಲಭವಾಗಿ ಹಣವನ್ನು ಗಳಿಸ್ಬೋದಾ ನಾವು ಕೂಡ ಅನ್ನೋ ಕುತೂಹಲ ಮತ್ತು ಶಾಕ್ ಜನರಿಗೂ ಕೂಡ ಸಹಜವಾಗಿ ಮೂಡಿಬರ್ತಾ ಇರೋದು. ಯಾರೆಲ್ಲ ಇವರ ಬಲಿಗೆ ಬಿದ್ದು ಪಾಪ ದುಡ್ಡನ್ನು ಕಳ್ಕೊಂಡಿದ್ದಾರೋ, ಯಾವ ವೈದ್ಯರು ಅಥವಾ ಯಾವ ಸ್ಪಾದ ಮಾಲೀಕರು, ಇನ್ನೂ ಯಾರ್ಯಾರ ದೊಡ್ಡ ಲಿಸ್ಟ್ ಹೀಗೆ ಮುಂದುವರಿತಾ ಹೋಗ್ತಾ ಇದೆ. ಒಟ್ಟಾರೆಯಾಗಿ ನಾನು ಆರಂಭದಲ್ಲಿ ಹೇಳಿದಾಗ ಇಡೀ ರಾಜ್ಯಕ್ಕೆ ಖುಷಿ ಪಡೋ ಸುದ್ದಿ. ಇಂಥವಳನ್ನ ಹಿಡ್ಕೊಟ್ರಾದರೂ ಒಂದು 25 ಲಕ್ಷ ಘೋಷಣೆ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಅನಿಸ್ಬಿಡುತ್ತೆ. ನೋಡೋಣ, ಕಾದು ನೋಡೋಣ ಏನೆಲ್ಲ ಆಗುತ್ತೆ ಈ ವಿಷಯದಲ್ಲಿ ಅಂತ. ಜೊತೆಗೆ ಹೆಚ್ಚಾಗಿ ಇನ್ನೊಂದು ಹೇಳಲೇಬೇಕು, ರಾಜ್ ನ್ಯೂಸ್ನವರು ಇವ್ರು ಯಾರು ಕೂಡ ನಮ್ಮ ಚಾನಲ್ನ ಎಂಪ್ಲಾಯಿಗಳಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ಮ ಚಾನಲ್ ಹೆಸರನ್ನು ದಯವಿಟ್ಟು ತಗೋಬೇಡಿ ಅಂತಲೂ ಕೂಡ ಹೇಳಿದ್ದಾರೆ. ಅದು ಇವ್ರು ವರ್ಕ್ ಮಾಡ್ತಾ ಇದ್ರಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗಬೇಕಾಗಿದೆ. ಹಳೆ ಐಡಿ ಯೂಸ್ ಮಾಡಿಕೊಂಡೇ ಈ ಥರದ ಕೃತ್ಯಗಳನ್ನು ಎಸಗೋರ ಸಂಖ್ಯೆ ಬಹಳಷ್ಟಿದೆ, ಬಿಡಿ ಹೋಗಲಿ, ಅದನ್ನು ಬದಿಗಿಡೋಣ. ಇದೇ ರೀತಿಯಾದಂಥ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದಗಳು.